ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನನ್ನ ಹೊಸ ಹೇರ್ ಕಟ್ ಸಾಗದಾಗಿ ಕಾಣಿಸ್ತಾ ಇದೆ ಅಲ್ವಾ? ನನ್ಗೆ ತುಂಬಾ ಇಷ್ಟ ಆಗ್ತಿದೆ. ಐ ಮೀನ್ ಕ್ಯೂಟ್ ಆಗಿ ಕಾಣಿಸ್ತಿದೆ ಅನಿಸ್ತು ನನ್ನ ಫೇಸ್ಗೆ. ಸೊ ಇವಾಗ ನಾನು ಹೇಳ್ದಂಗೆ ಒಂದು ಸ್ಪೆಷಲ್ ಪರ್ಸನ್ನ ಪಿಕ್ ಮಾಡಕ್ ಹೋಗ್ತಾ ಇದ್ದೀನಿ ಏರ್ಪೋರ್ಟ್ಗೆ. ಸೊ ನಾನು ಇವಾಗ ರೆಡಿ ಆಗಬೇಕು ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿ. ಸೊ ನಾನು ಒಬ್ಳೇ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ಅಶ್ವಿತಿ ಅವ್ರು ಇಲ್ಲ. ಸೊ ಹಾಗಾಗಿ ಅಶ್ವಿತಿ ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಆ್ಯಕ್ಚುಲಿ. ವ್ಲಾಗಲ್ಲೂ ಮಿಸ್ ಮಾಡ್ಕೋತಾ ಇದ್ದೀನಿ, ಹಿಂಗೂ ಮಿಸ್ ಮಾಡ್ಕೋತಾ ಇದ್ದೀನಿ. ಸೊ ಬನ್ನಿ, ಇವಾಗ ಅವ್ರ ಅಪ್ರಪ್ ಅಂತ ನಾನು ರೆಡಿ ಆಗ್ತೀನಿ. ಬೇಗ ಬೇಗ ಬ್ರೇಕ್ಫಾಸ್ಟ್ ತಿಂದು ರೆಡಿ ಆಗಿಬಿಟ್ಟು ಹೊರಟು. ಆ್ಯಂಡ್ ಇನ್ನೊಂದೇನು ಗೊತ್ತಾ ವಿಷಯ, ಈ ಬಾಲ್ಕನಿಯಲ್ಲಿ ಇದು ನನ್ನ ಇನ್ನೊಂದು 3 ದಿನ ಅನ್ಸುತ್ತೆ ಈ ಬಾಲ್ಕನಿ, ಈ ವ್ಯೂ ಎಲ್ಲದು. ಸೊ ಈ ಮನೆ ಕೂಡ. ಸೊ ಇನ್ನೊಂದು 3 ದಿನದಲ್ಲಿ ನಾವು ಈ ಮನೆನ ಶಿಫ್ಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಒಂಥರ ಈ ಬಾಲ್ಕನಿ ವ್ಯೂ ಆ್ಯಂಡ್ ಎವ್ರಿಥಿಂಗ್ ವಾಸ್ ರಿಯಲಿ ಗುಡ್. ನಮ್ಮ ಹೊಸ ಮನೆಯಲ್ಲಿ ನನಗೆ ಅಮ್ಮ ಕಲಿಕಾ ಅಮ್ಮ ಇವ್ರು ನನ್ಗೆ ಭಯ ಎಪ್ಸಿದ್ರು. ಅಮ್ಮ इधर टच कीजिए, ये देख रहा हूँ मेरा बातों का साउंड आ रहा है, किधर नहीं दिखाई दे रहा है. मेरा हार्ट टच कीजिए. ಇವ್ರು ಇದೆಯಲ್ಲ ಸಡನ್ ಆಗಿ ಬಂದು ನನಗೆ ಹಾರ್ಟ್ ಹಬ್ಬ ಡೌಟ್. ಸೊ ನಮ್ಮ ಹೊಸ ಮನೆಯಲ್ಲಿ ಆಕ್ಚುಲಿ ಬಾಲ್ಕನಿ ಇಲ್ಲ, ಹಾಗಾಗಿ ಅದು ಬರೀ ಇದಿರುತ್ತೆ. ಹೂವ ಶಾಯದ್ ಬಾಲ್ಕನಿ ಇರಲ್ಲ. ಸೊ ಸ್ವಿಗ್ಗಿ ವಾಲ ಶಾಯದ್. ಸೊ ಬಾಲ್ಕನಿ ಇರಲ್ಲ, ಬಟ್ ಅಲ್ಲಿ ರೂಮಲ್ಲೇ ಒಂದು ಸಖತ್ತಾಗಿರೋ ಡಿಫ್ರೆಂಟ್ ವ್ಯೂ ಇದೆ. ಸೊ ಅದು ನಮ್ಮ ಹೊಸ ಮನೆ ಹೇಗಿರುತ್ತೆ ಏನು ಅಂತೆಲ್ಲ ತೋರಿಸ್ತೀವಿ. ಸೊ ಬನ್ನಿ, ನನ್ನ ಬ್ರೇಕ್ಫಾಸ್ಟ್ ಬಂತು, ತಿಂತೀನಿ. ಸೊ ಈಗ ನಾನು ಜಸ್ಟ್ ಮನೆಯಿಂದ ಹೊರಟೆ, ಏರ್ಪೋರ್ಟ್ ಹೋಗ್ತಾ ಇದ್ದೀನಿ. ಆ್ಯಂಡ್ ಇದು ನನ್ನ ಹೊಸ ಲಿಪ್ ಶೇಡ್ ಹೇಗಿದೆ ಅಂತ ಹೇಳಿ, ನನಗೆ ಚೆನ್ನಾಗಿದೆಯಾ, ಸೂಟ್ ಆಗ್ತಿದೆಯಾ ಅಂತ. ಆ್ಯಕ್ಚುಲಿ ಡಾರ್ಕ್ ಶೇಡ್ಸ್ ಹಾಕೋದನ್ನ ಬಿಟ್ಟಿದ್ದೆ, ತುಂಬ ಕಮ್ಮಿ ಮಾಡಿದ್ದೆ. ಇವಾಗ ಮತ್ತೆ ಹಾಕೋಣ ಅಂತ ಅಂದ್ಕೊಂಡು ಇವತ್ತು ಹೊಸ ಶೇಡ್ ಹಾಕಿದೆ. ನನ್ನ ಪ್ರಕಾರ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನಿಸ್ತಾ ಇದೆ. ನೀವೇನು ಅಂತೀರಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನು ನೆಕ್ಸ್ಟ್ ಏರ್ಪೋರ್ಟಲ್ಲಿ ಸಿಗೋಣ, ಓಕೆನಾ? ಸಿ ಯು. ಇವಾಗ ಏರ್ಪೋರ್ಟ್ ಹತ್ರ ರೀಚ್ ಆಗಿದ್ದೀನಿ. ಸ್ಲೋ ಆಗಿ ಹೋಗ್ತಿದ್ದೀನಿ, ಸೊ ದಟ್ ಪಿಕ್ ಮಾಡೋದಕ್ಕೆ ಕರೆಕ್ಟಾಗಿ ಟೈಮ್ ಆಗುತ್ತೆ ಅಂತ. ಬನ್ನಿ, ಯಾರು ಸ್ಪೆಷಲ್ ಪರ್ಸನ್ ಅಂತ ಸಿಗೋಣ. ಇದೆ ನೋಡಿ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಆಕ್ಚುಲಿ ಇಷ್ಟು ಏರ್ಪೋರ್ಟ್ಸ್ಗಳಲ್ಲಿ ಐ ಥಿಂಕ್ ನಾನು ಹೋಗಿರೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಏರ್ಪೋರ್ಟ್ಸ್ ಅಂತ ಹೇಳ್ಬೋದು. ಈ ಥರ ವಿಡಿಯೋ ಮಾಡ್ಕೊಂಡು ಡ್ರೈವ್ ಮಾಡಬೇಡಿ ಪ್ಲೀಸ್. ವೆಲ್ಕಮ್ ಟು ಬ್ಯಾಂಗ್ಳೂರ್. ಏನೋ ಫುಲ್ ಪರ್ಪಲ್ ಎಲ್ಲ ಹಾಕಿ ಫುಲ್ ರೆಡಿ ಆಗಿ ಬಂದಿದ್ದೀರಾ? ಕಡಿಸಿದ್ದೆ ರಾದಿರೆ ಬಡವಾಡ. ಸೊ ಇವರು ಬೆಂಗಳೂರಿಗೆ ಬಂದ್ರು, ಬಾರಿ ಒಂದು ದಿನ ಆದ್ಮೇಲೆ. ಎಷ್ಟು ದಿನ ಆದ್ಮೇಲೆ ಬಂದಿದ್ ನೀವು? ಆಲ್ಮೋಸ್ಟ್ ತಿಂಗಳಾಯ್ತಾ? ಸೀಟ್ ಇರೆಗೂ ಒಂಚೂರು ಬೆಂಡ್ ಮಾಡ್ಕೊಡ ಅಂತ. ಸ್ಟ್ರೇಟ್ ಮಸ್ತ್. ಇವ್ರಿಗೆ ಸೀಟ್ ಬೆಲ್ಟ್ ಬಿಡಿ 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 ಬ್ಯಾಗ್ ತೆಗಿ. ಇವ್ರಿಗೆ ಯಾವಾಗ್ಲೂ ಒಂದು ಸೀಟ್ ಬೆಲ್ಟ್ ಇದೊಂದು ಹೊಡಿ. ಇಷ್ಟ ಇಲ್ಲ ನನ್ಗೆ, ಇಷ್ಟೆಲ್ಲ ಬಟ್ ಹಾಕ್ಬೇಕು, ಏನು ಮಾಡಕ್ಕಾಗಲ್ಲ. ಇದೇ ಈಸಿಯರ್ ಆಕ್ಚುಲಿ ಪಿಕಪ್. ಅವಳು ಭಯಂಕರ ಉಪದ್ರ, ಟ್ಯಾಕ್ಸಿ ದಕ್ಕಲ್ಲ. ಅವ್ಳ ಸೀಟ್ ಚೂರ್ ಬೆಂಡ್ ಮಾಡ್ಲಿಗೆ ಹಾಕೊಂಡಿರಿ. ಅವ್ರಿಗೆ ಸೀಟ್ ಬೆಂಡ್ ಮಾಡಿ ಇವಾಗ ಕೊಡೋಣ. 1 ನಿಮಿಷ ಇರಿ. ಬೆಳಿಗ್ಗೆ ತಪ್ಪಿಟ್ಟು ಅವಕಾಡೋ 1 ಹೇಳೋ ಬದಲು 2 ಹೇಳಿರೋದು. ನಿಮ್ದು ಚಾನ್ಸ್ ನೋಡಿ ಹೆಂಗೆ ಅಂತ. ಒಂದು ಏರ್ಪೋರ್ಟ್ ಅಲ್ಲಿ ಇಳ್ದಿದ ತಕ್ಷಣ ಅವಕಾಡೋ ಟೋಸ್ಟ್ ತಿನ್ನಕ್ಕೆ ಸಿಕ್ಕಿದ್ದೇನೋ, ತಿಂತಿರೋದೇನೋ ಹಸಿತ್ತು. ಅದಕ್ಕೆ ನೋಡಿ ದೇವ್ರು ನನಗೆ ಕಾಫಿ ತರ್ಸೋ ಬದಲು ಅವಕಾಡೋ ಟೋಸ್ಟೇ ತರ್ಸಿದ್ರು 2. ಯಾನ್ 2 ಉಂಡು ಯಾನ್ ಕಾಣಕ್ಕೆ ತರೆ ಬೇನೆ ಎಂಕ್ ಬೋರ್ಡ್ ಇತ್ತು.
ಎಂಕ್ ಟಾಬ್ಲೆಟ್ ಬೋರ್ಡ್ ಇತ್ತು ಯಾನ್ ಈರ್ ಕಾಣ ಬರಂದ್ ಯಾನೆ ಈರೇನ್ ಯಾನ್ ಕಾಣತ್ತೆ. ಟೋಲಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಯ್ತು. ಆ ಇನ್ಸಿಡೆಂಟ್ ಏನು ಎತ್ತ ಅಂತ ನಾನು ರೂಮಿಗೆ ಹೋದ್ಮೇಲೆ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ಫನ್ನಿನೂ ಇದೆ, ಸೀರಿಯಸ್ಸು ಇದೆ. ಸೊ ಅಮ್ಮನ್ ಕರ್ಕೊಂಡು ಊಟಕ್ಕೆ ಬಂದಿದೀವಿ. ಸೊ ಇವತ್ತು ನಾನು ಅಮ್ಮ ಕ್ರಾಬ್ ಮತ್ತೆ ಮತ್ತೇನು ಆಪ ಆಪ ತಿನ್ನಕ್ ಪ್ಲಾನ್ ಮಾಡಿದ್ವಿ. ಹೇಳ್ತೀನಿ ನಾನು ಹೇಗೆ ಅಂತ. ನಂಗೆ ಬಾಟ್ಲ್ ಓಪನ್ ಮಾಡಕ್ ಕೊಟ್ಟಿದ್ದಾರೆ ಒಂದು ಕೆಲಸ. ನಾನಂತೂ ಕ್ರಾಬ್ ತಿನ್ನಕ್ಕೆ ಸಿಕ್ಕಾಬಳೆ ಕ್ರೇವಿಂಗ್ ಮಾಡ್ತಾ ಇದ್ದೆ. ಅಂಡ್ ಅಮ್ಮ ಕೇಳ್ದೆ ಕ್ರಾಬ್ ತಿಂತೀರಾ ನೀವು ಅಂತ. ಅವ್ರು ಓಕೆ ಅಂತು. ಸೊ ನನ್ಗೆ ಫುಲ್ ಖುಷಿ ಆಯ್ತು. ಅಶ್ವಿತಿ ಅವ್ರನ್ನ ಮಿಸ್ ಮಾಡ್ಕೋತಾ ಇದೀವಿ ಅಲ್ಲಮ್ಮ. ಸೊ ಅಶ್ವಿತಿ ನಾಳೆ ಬರ್ತಾಳೆ. ಸೊ ಇವತ್ತೇ ಬರ್ತಾಳೆ, ಬರೋದು ಲೇಟ್ ಆಗ್ಬೋದು ಅಷ್ಟೇ. ಸೊ ಹಂಗೆ. ಅಂಡ್ ಇವತ್ತು ನಮ್ಮ ಅಮ್ಮನ ನಮ್ಮ ಹೊಸ ಮನೆಗೆ ತೋರ್ಸಕ್ ಕರ್ಕೊಂಡು ಹೋಗೋಣ ಅನ್ಕೊಂಡಿದ್ರೆ, ನೋಡ್ಬೇಕು. ಅಂಡ್ ನಾನು ಹೇಳ್ದೆ ನಿಮ್ಗೆ ಏನೋ ಒಂದು ಇನ್ಸಿಡೆಂಟ್ ಆಯ್ತು ಏನೋ ಅಂತ, ಅದನ್ನ ಹೇಳ್ತೀನಿ ಅಂತ. ರೂಮಿಗೆ ಹೋಗ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಏನದು ಅಂತ. ಇಲ್ಲಿ ಇವರು ಏನ್ ಮಾಡಿದ್ದಾರೆ ನೋಡಿ, ಫುಲ್ ಕಾಜಲ್ನ ಐಲೈನರ್ನ ಅಷ್ಟೊಂದಾಗಿಲ್ಲ ಇವಾಗ ಬಿಟ್ಟು. ಅವರು ಐಲೈನರ್ ಫುಲ್ ಸ್ಪಂಜ್ ಆಗಿಲ್ಲ. ಅತ್ತೆ ಇತ್ತ ಮುಟ್ಟರೆ ಪೋಚಿ ಇತ್ತ ಗೊತ್ತಾ ಪೂಜಿ, ನಾನು ಇದಕ್ಕೆ ಕೊಡ್ಬಂದು ನಿದ್ದೆ ಬರ್ತಾ ಇದ್ದೆ. ಅಂಡ್ ಲೈನ್ಸ್ ಚೂಸ್ ಅಂತ ಅವ್ರ ಫೇವ್ರೆಟ್. ಸೊ ಫಸ್ಟ್ ನಮ್ಮ ಅಮ್ಮಗೆ ಫುಲ್ ಹೊಟ್ಟೆ ಹಸ್ತಿದೆ. ಈರುಳ್ಳಿ ಆಪಂಗೆ ಕಾಯ್ಕೊಂಡು ಈರುಳ್ಳಿ ತಿಂತಾ ಇದ್ದಾರೆ. ಸೊ ನಾನು ಆಪ ನನ್ಗೆ ಈ ತರ ಕ್ರಿಸ್ಪಿ ಬೇಕು ಅಂತ ಹೇಳಿದ್ದೆ. ಸೊ ಅಲ್ಲಿದ್ದಾರೆ, ಅವರು ಕ್ರಿಸ್ಪಿ ಮಾಡಿಕೊಟ್ರು. ಸೊ ಇವಾಗ ತಿನ್ನೋಣ ಬನ್ನಿ. ಏನ್ ಹೇಳ್ತಿದ್ರಿ? ಅಪರೂಪದಲ್ಲಿ ತಿನ್ನೋದಲ್ಲ, ಹಾಗೆ ತಿನ್ನಲ್ಲ. ಇದೆಲ್ಲ ನೀವೇ ಮುಗಿಸ್ಬೇಕು. ನಾನು ಕ್ಯಾರಮಲ್ ಇವರು ಎಷ್ಟು ತರ್ತಾರೆ ಅಂತ ಗೊತ್ತಿರ್ಲಿಲ್ಲ. ರೂಮಿಗೆ ತಕೊಂಡು ಹೋಗ್ಬೋದಲ್ಲ. ಸಿಕ್ತು. ಇವ್ರ ನಿದ್ದೆ ಪ್ಲಾನ್ ಪಕ್ಕ ಇರುತ್ತೆ. 101 ಬೊಟ್ಟದು ನಮ್ಮನಿತ್ತೆ ಮಂತದ ಕತೆ. ಅಮ್ಮ ರೂಮ್ ಇದು ಒಂದು ರಪ್ಪ ಅಂತ ರೂಮ್ ಟೋರ್ ಮಾಡ್ತೀನಿ. ಸೊ ಇದು ಅವರ ಬೆಡ್. ಇದು ಅವ್ರಿಗೆ ಕೂತ್ಕೊಂಡು ಅವರ ಫ್ರೆಂಡ್ಸ್ ಜೊತೆ ಪಟ್ಟಂಗ ಹೊಡಿಯೋಕ್ಕೆ ಸೋಫಾ. ಆಮೇಲೆ ಇದು ಅವ್ರಿಗೆ ಬಾಲ್ಕನಿ ವ್ಯೂ. ಇಲ್ಲಿ ಅಂತ ಇಲ್ಲ, ಬರೀ ಇದನ್ನ ನೋಡ್ಕೊಂಡು ಕೂತ್ಕೋಬೇಕು. ಇಲ್ಲಿ ಇವರು ಏನು ಮಾಡಲ್ಲ, ಪಕ್ಕ ಗೊತ್ತದು. ಅವ್ರು ಆಲ್ರೆಡಿ ಇವಾಗ ನಿದ್ದೆಗೆ ಸೆಟಲ್ ಆಗ್ತಿದ್ದಾರೆ. ನಾನು ಈ ತರ ರೆಡಿ ಆಗಿದ್ದೀನಿ ಇವತ್ತು, ಫುಲ್ ಶೂಸ್ ಎಲ್ಲ ಹಾಕೊಂಡು. ಬಾಯ್. ಇಬ್ರು ಚೆನ್ನಾಗಿ ಮಾಡಿ ನಿದ್ದೆ ಮಾಡಿ ನಾವು ಅಪಾರ್ಟ್ಮೆಂಟ್ ನೋಡಕ್ ಹೋಗೋರು ಅಪಾರ್ಟ್ಮೆಂಟ್ ನೋಡಕ್ ಹೋಗ್ದೆ. ಇಲ್ಲಿ ನೋಡಿ ಒಬ್ರು ಮೇಡಮು, ಇಬ್ರು ನಾವು ನಿದ್ದೆ ಮಾಡಿ ಇವಾಗ 7 ಗಂಟೆ 7:15 ಆಗ್ತಾ ಬಂತು. ಅಷ್ಟು ಸಗದಾಗಿ ನಿದ್ದೆ ಮಾಡಿದ್ವಿ. ನನ್ಗಂತೂ ಹೋಟೆಲ್ ರೂಮ್ ಸಿಕ್ಕಿದ್ರೆ, ಬೆಡ್ ಸಿಕ್ಕಿದ್ರೆ ಅಲ್ವಾ ಅಮ್ಮ, ಚೆನ್ನಾಗಿ ನಿದ್ದೆ ಬರುತ್ತೆ. ಇಬ್ರು ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಇವಾಗ ಅಮ್ಮ ಕಾಫಿ ಬೇಕಂತೆ. ಸೊ ಕಾಫಿ ಆರ್ಡರ್ ಮಾಡಬೇಕು. ಅಂಡ್ ಅಶ್ವಿತಿ ಇವಾಗ ನಮಗೆ ಡಿನ್ನರ್ಗೆ ಸಿಗ್ತಾರೆ. ಸೊ ಅಶ್ವಿತಿ ಅವರು ಇರ್ತಾರೆ ನಮ್ಮ ವಿಡಿಯೋದಲ್ಲಿ. ಆ್ಯಂಡ್ ನಿಮ್ಗೇನೋ ಇನ್ಸಿಡೆಂಟ್ ಆಯಿತು, ಅದ್ರ ಬಗ್ಗೆ ಹೇಳಕ್ಕಿದೆ ಅಂತ ಹೇಳಿದ್ದೆ. ಇರಿ ಆಯ್ತು. ಸೊ ನಾವು ಈಗ ತಾನೇ ಕಾಫಿ ತರಿಸಿದ್ವಿ. ಬಟ್ ನಮ್ಮಿಬ್ಬರಿಗೂ ಕಾಫಿ ಇಷ್ಟ ಆಗಿಲ್ಲ, ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಸೊ ಇವತ್ತು ಏನೋ ನಡೀತು ಅಂತ ಹೇಳಿದಲ್ಲ, ಅದನ್ನ ಹೇಳೋಣ ಅಂದ್ಕೊಂಡೆ. ಸೊ ಇವತ್ತು ಆ್ಯಕ್ಚುಲಿ ನಾವು ಏರ್ಪೋರ್ಟಿಂದ ಬರ್ತಿದ್ದಾಗ ಟೋಲಲ್ಲಿ ಫುಲ್ ಜಾಮ್ ಇತ್ತು, ಆಯಿತಾ. ಬಿಕಾಸ್ ಸಂಡೇ ಆ್ಯಂಡ್ 25 ಒಂದೊಂದು ರೋ ಅಲ್ಲಿ 25 ವೆಹಿಕಲ್ ಇತ್ತು ಅನಿಸುತ್ತೆ. ಸೊ ನಾವು ಅಷ್ಟು ಹೊತ್ತು ವೆಯ್ಟ್ ಎಲ್ಲ ಮಾಡಿದ್ಮೇಲೆ ನಾವು ಅಲ್ಲಿಂದ ನಮ್ಮ ಟೋಲ್ ಇದಿರುತ್ತಲ್ಲ ಗೇಟು, ನಮ್ಮ ಗಾಡಿ ಒಂದು 5ನೇ ಗಾಡಿ ಆಗಿತ್ತು. ಸೊ 5ನೇ ಗಾಡಿಗೆ ಬಂದಾಗ ಒಬ್ಬರು ಮುಂದ್ಗಡೆ ಅವರು ಲಿಟ್ರಲಿ ಅವರು ಯಾರ್ದೋ ಮಿನಿಸ್ಟರ್ ಹೆಸರು ಏನೋ ಹೇಳ್ಬಿಟ್ಟು, ನಾನು VIP ಲೇನಲ್ಲಿದ್ದೆ, ಹೆಸರು ಹೇಳ್ಕೊಂಡು ದುಡ್ಡು ಕೊಡಲ್ಲ ಅಂತ ಹಠ ಹಿಡ್ಬಿಟ್ಟಿದ್ದಾರೆ. ಹಠ ಹಿಡ್ಬಿಟ್ಟು ಏನಾಗಿದೆ ಅಂತಂದರೆ
ಕೊಡಲ್ಲ ದುಡ್ಡು ಅಂತ. ಇಮ್ಯಾಜಿನ್ ಮಾಡಿ, ನಮ್ಮನ್ನು 15-20 ನಿಮಿಷ ವೆಯ್ಟ್ ಮಾಡಿಸಿದ್ದಾರೆ ಬಿಕಾಸ್ ದೇ ಡೋಂಟ್ ವಾಂಟ್ ಟು ಪೇ ದಟ್ 100 rupees. ಸೊ ನನ್ನ ಪಾಯಿಂಟ್ ಏನು ಗೊತ್ತಾ, ಫಸ್ಟ್ ಆಫ್ ಆಲ್ ಅಲ್ಲಿ ಯಾರಿಗೆ ಎಷ್ಟು ಎಮರ್ಜೆನ್ಸಿ ಹಾಗೆ ಹೋಗೋಕ್ಕೆ ಬೇಕಿರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ನಿಮಗೆ ದುಡ್ಡು ಕೊಡೋಕ್ಕೆ ಬೇಡವಾ, ಪಕ್ಕಕ್ಕೆ ಗಾಡಿ ಹಾಕ್ಬಿಟ್ಟು ನೀವು ಬೇಕಿದ್ರೆ ಅಲ್ಲಿ 1 hour ಡಿಸ್ಕಷನ್ ಮಾಡ್ಕೊಂಡು ಕೂತ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಬಟ್ ಎಲ್ರಿಗೂ ತೊಂದರೆ ಕೊಟ್ಟು ಅಲ್ಲಿ ಒಂದು 100 ರೂಪಾಯಿಗೋಸ್ಕರ ಅಷ್ಟು ಮಾಡೋದು, ಐ ಫೆಲ್ಟ್ ವಾಸ್ ಸೋ ಅನ್ಫೇರ್. ಸೊ ನಾನು ಕಾದೆ 15 ನಿಮಿಷ ಬಿಟ್ಟು ನಾನು ಕಾರಿಂದ ಇಳಿದ್ಬಿಟ್ಟು ಹೋದೆ. ನಾನು ಅಲ್ಲಿ ಸ್ಟಾಫಲ್ಲಿ ಹೇಳಿದೆ, ಎಷ್ಟೋ ಜನಕ್ಕೆ ಎಮರ್ಜೆನ್ಸಿ ಇರುತ್ತೆ, ನೀವು ಹಿಂಗೆಲ್ಲ ಮಾಡಬಾರ್ದು ಅಂತ. ಹೌದು ಮೇಡಮ್, ಅವ್ರಿಗೆ ದುಡ್ಡು ಕೊಡೋಕೆ ಒಪ್ಕೋತಾ ಇಲ್ಲ ಅಂತ ಹೇಳಿದ್ರು. ಪಕ್ಕಕ್ಕೆ ಹಾಕ್ಬಿಟ್ಟು ಮಾತಾಡಿಸಿ, ಯಾಕಂದರೆ ಆ್ಯಂಬ್ಯುಲೆನ್ಸ್ ಸೌಂಡು ಬರ್ತಾಯಿತ್ತು, ಯಾವ ರೋಯಿಂದ ಬರ್ತಾಯಿದೆ ಗೊತ್ತಿಲ್ಲ, ಬಂದರೆ ನಮ್ಮ ರೋ ಅಲ್ಲಿ ಅಂತ. ಸೊ ಐ ಜಸ್ಟ್ ವಾಂಟ್ ಟು ಸೇ ದಟ್ ಇದೆಲ್ಲ ಚಿಕ್ಕ ವಿಷಯಗಳಿಗೆ ನಮ್ಮ ಕೈಂಡ್ನೆಸ್ನ ತೋರಿಸ್ಬೇಕು ನಾವು. ಕೊಡೋಕ್ಕೆ ದುಡ್ಡು ಬೇಡ ಅಂದರೆ ಪಕ್ಕಕ್ಕೆ ಹಾಕ್ಬಿಟ್ಟು ಎಷ್ಟೊತ್ತಾದರೂ ಅಲ್ಲೇ ನಿಂತ್ಕೊಳ್ಳಿ. ಬಟ್ ಬೇರೆಯವ್ರಿಗೆ ತೊಂದರೆ ಕೊಡೋದನ್ನ ನಾವು ಬಿಡಬೇಕು. ಏನಾಯಿತು, ಅಮ್ಮಗೆ ಇಲ್ಲಿ ಏನೋ ಸಮಸ್ಯೆ ಆಗಿದೆ, ಫೋನಲ್ಲಿ ನೆಟ್ವರ್ಕ್ ಇರಲಿಲ್ಲ, ಇವಾಗ ವೈಫೈ ಕನೆಕ್ಟ್ ಮಾಡಿಕೊಟ್ಟೆ. ಇಲ್ಲಿ ಚುಕ್ 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 ಅಂತ ಅದು ನಿಮ್ಮ ಮೆಸೇಜಸ್ಸು ನೋಟಿಫಿಕೇಶನ್ಸ್ ಬರ್ತಾ ಇದೆ ಅಷ್ಟೆ. ಸೊ ಅದೇ ಹೇಳಕ್ಕೆ ಬೇಕಿದ್ದು. ಜಸ್ಟ್ ಲೈಕ್ ಅಮ್ಮ, ಜಸ್ಟ್ ಏನಂದರೆ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಇರಬೇಡಿ ಅಲ್ಲ, ಯಾಕೆ ಇರ್ತೀರಾ? ಲೈಕ್ ಸ್ವಲ್ಪ ಅದು ಸೆನ್ಸಿಬಲ್ ಥಿಂಗ್ಸ್. ಹುಡುಗರು ಒಂದು 5 ಜನ ಇದ್ರು, ಅದ್ರಲ್ಲಿ ಒಬ್ರಿಗಾದರೂ ತಲೆ ಓಡ್ಸೋಕ್ಕಾಗಿಲ್ವಾ ಅಂತ ಅನಿಸ್ತು. ಜಸ್ಟ್ ವಾಂಟೆಡ್ ಟು ಶೇರ್ ದಿಸ್ ಅಷ್ಟೇ. ಇಲ್ಲೊಬ್ರು ಗೆಸ್ಟ್ ಬಂದಿದ್ದಾರೆ, ಇವರನ್ನ ನೀವು ತುಂಬ ಟೈಮ್ ಆದಮೇಲೆ ನೋಡ್ತಿರ್ಬೋದು. ಯದು ಅವ್ರು ಬಂದಿದ್ದಾರೆ. ಯದು ಅವ್ರದ್ದು ಇವಾಗ ಹೊಸ ಸೀರಿಯಲ್ ಬರ್ತಿದೆ. ಯದು ಅವರೇ ಹೇಳಿ ನಿಮ್ಮ ಸೀರಿಯಲ್ ಬಗ್ಗೆ, ಬೇಗ ಬೇಗ ಹೇಳಿ. ಹೌದು, ಇನ್ನ ಕೆಮ್ಮೆಲ್ಲ ಆಗುವಾಗ ಹೇಳು. ಪ್ರತಿದಿನ ರಾತ್ರಿ 9 ಗಂಟೆಗೆ ನಿಮ್ಮ ಸ್ಟಾರ್ ಸುವರ್ಣದಲ್ಲಿ ಮರ್ಯಾದೆ ರಾಮಣ್ಣ ಸೀರಿಯಲ್ ನೋಡಿ, ಮಿಸ್ ಮಾಡದೆ ನೋಡಿ. ನಾನು ಇರ್ತೀನಿ, ನನ್ನ ಫ್ರೆಂಡ್ಸ್ ಇರ್ತಾರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಹೀರೋಯಿನ್ನು ಇದ್ದಾರೆ, ನೋಡಿ. ಸೊ ಯದುದು ಸೀರಿಯಲ್ ಬರ್ತಾ ಇದೆ ಸ್ಟಾರ್ ಸುವರ್ಣದಲ್ಲಿ. ಸೊ ನೀವೆಲ್ಲರೂ ನೋಡಿಲ್ಲ ಅಂದರೆ ತಪ್ಪದೆ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಮರ್ಯಾದೆ ರಾಮಣ್ಣ ಅಂತ ಸೀರಿಯಲ್ ಹೆಸರು, ಮರ್ಯಾದೆ ರಾಮಣ್ಣ ಅಂತ ಸೀರಿಯಲ್ ಹೆಸರು. ಸೊ ನೋಡಿಬಿಟ್ಟು ಇಡೀ ಟೀಮ್ಗೆ ಸಪೋರ್ಟ್ ಮಾಡಿ, ಯದುಗೂ ಸಪೋರ್ಟ್ ಮಾಡಿ. ನಿಮ್ಗೆ ಇನ್ನೂ ಅದರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಸ್ಟಾರ್ ಸುವರ್ಣ ಪೇಜಿಗೆ ಹೋದರೆ ಎಲ್ಲ ಡೀಟೇಲ್ಸು ಅಲ್ಲಿ ಸಿಗುತ್ತೆ ಅಲ್ವಾ ಅಮ್ಮ? ಹಾಗೆ ನನ್ನ ಕೂಡ ಫಾಲೋ ಮಾಡಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ ಯದು ಗಿರೀಶ್ ಅಂತ. ಅದ್ವಿತಿ ಅವರು ಪ್ರತಿ ಎಪಿಸೋಡ್ ನೋಡ್ತಿದ್ದಾರೆ, ಫಸ್ಟ್ ಎಪಿಸೋಡ್ ಇಂದ ನೋಡ್ತಾ ಇದ್ದಾರೆ. ಸೊ ನೀವು ಮಿಸ್ ಮಾಡದೆ ನೋಡಿ, ಅದ್ವಿತಿ ಫ್ಯಾನ್ಸ್ ಎಲ್ಲ ನೋಡಿ, ಕಮೆಂಟ್ ಮಾಡಿ. ಅದ್ವಿತಿ ಅಂಡ್ ಅಶ್ವಿತಿ, ಯಾಕಂದ್ರೆ ಶ್ರುತಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಎಲ್ಲ ಇರೋದು ನಂದು ಅಶ್ವಿತಿ ಇಬ್ರದೂ. ಸೊ ಹಾಗಾಗಿ ನೀವೆಲ್ಲರೂ ಸೀರಿಯಲ್ ಕ್ರೇಜ್ ಇದ್ರೆ ಈ ಸೀರಿಯಲ್ನ ಮಿಸ್ ಮಾಡದೆ ನೋಡಿ. ಓಕೆ, ಅದ್ವಿತಿ ಅಶ್ವಿತಿ ಇಬ್ರು ನೋಡ್ತಾ ಇದ್ದಾರೆ, ಒಂದು ಎಪಿಸೋಡ್ ಬಿಡಿದ್ದಾರೆ. ಸೊ ಪ್ಲೀಸ್ ನೋಡಿ, ನೀವು ಸಪೋರ್ಟ್ ಮಾಡಿ. ನೀವು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ನಾನು ಅವ್ರ ಬೆಸ್ಟ್ ಫ್ರೆಂಡ್, ನನಗೂ ಸಪೋರ್ಟ್ ಮಾಡ್ತೀನಿ ಅಷ್ಟೇ. ನಮ್ಮ ಸಬ್ಸ್ಕ್ರೈಬರ್ಸ್ ಮಾಡ್ತಾರೆ, ಏನ್ ಟೆನ್ಷನ್ ಇಲ್ಲ ಅಲ್ವಾ? ಅಷ್ಟೇ. ಅಶ್ವಿತಿ ಒಬ್ರೆ ಮಿಸ್ಸಿಂಗು. ಅಶ್ವಿತಿ ಕಾಲಿದೆ. ನಾನು ಕಾಣ್ತಾ ಇಲ್ಲ. ಕ್ಯಾಮ್ರಾ ಹಿಂಗ್ ಮಾಡಿದ್ರೆ ಹೇಳು, ಕ್ಯಾಮ್ರಾ ಹಿಂಗ್ ಮಾಡಿದ್ರೆ ಅವ್ರು ಎಲ್ಲಿ ಕಾಣ್ತಾರೆ ಹೇಳು. ಅವ್ರು ಕಾಣಿಸ್ಕೋಬೇಕು ಇವಾಗ. ಯಾಕೆ ನಿಮ್ ಬೇಡ? ನಿಮ್ಗೆ ಎಷ್ಟು ಫ್ಯಾನ್ಸ್ ಇದ್ದಾರೆ ನಮ್ ಸಬ್ಸ್ಕ್ರೈಬರ್ಸ್. ಕೆಲವರಿಗೆ ಹೋದ್ರಿ ಈಗ ಬೇಡ ಅಲ್ಲ, ಇಲ್ಲಿಗಾದ್ರು ಹೋದ್ರಲ್ಲ ನನ್ನ ಕೆಲವರು, ಅವ್ರಿಗೆ ಆಗ್ತದ ಅಂತ ಎಲ್ಲಿಯೋ ನೋಡಿದ್ದೇನೆ. ನಿಮ್ಮನ್ ಬ್ಲಾಗ್ ಇಂದ ಎಷ್ಟು ಜನ ರೆಕಮೆಂಡ್ ಮಾಡಿಲ್ಲ ಮಂಗಳೂರಲ್ಲಿ ನೋಡಿ, ಸಬ್ಸ್ಕ್ರೈಬರ್ಸ್ ಹಾಕಿ. ಒಂದಿಬ್ರು ಹೇಳಿದ್ದಾರೆ. ಬಲಗೈಲಿ ಸೊ ಇವಾಗ ಅಶ್ವಿತಿ ಬಂದ್ಮೇಲೆ ಇನ್ನೊಂದು ಕಂಟಿನ್ಯೂ ಆಗುತ್ತೆ ಬ್ಲಾಗ್. ಮೇ ಬಿ ಇದು ಪಾರ್ಟ್ 2 ಹೋಗುತ್ತೆ ಅನ್ಸುತ್ತೆ, ಯಾಕಂದ್ರೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದೀನಿ ನಾನು ಈ ಬ್ಲಾಗ್ನ. ಇಡೀ ದಿನ ಹೋಗಿ ಇವಾಗ 11 ಗಂಟೆ ಆಗ್ತಾ ಬಂತು. ಅದು ಪಾರ್ಟ್ 2 ಹೋಗುತ್ತೆ ಐ ಥಿಂಕ್ ಸೊ, ನೋಡೋಣ. ಬ್ಯಾಟಿಂಗು ಮಧ್ಯಾಹ್ನದಿಂದ ನಾನು ಅಮ್ಮ ಅಲ್ಲ, ಯಾರೋ ಬಂದಿದ್ದಾರೆ, ಯಾರು ಅಂತ ನೋಡೋಣ ಗೈಸ್. ಓ, ಊರಿಂದ ಬಂದಂಗಿದೆ ಇವರು. ಅದು ಹಳ್ಳಿಗೆ ಹೋಗಿ ಹಬ್ಬ ತರ ಕಾಣ್ತಿದ್ದೀನಿ ನಾನು. ಏನಿದು ಪಾರ್ಸಲ್?
So, ಸಮಾಚಾರ ಬಂದಿದ್ದಾರೆ, ಏನು ಹೇಳಿ, ಹೇಗಿತ್ತು ನಿಮ್ಮ ಟ್ರಿಪ್? ಫುಲ್ ಎಕ್ಸಾಸ್ಟ್ ಆಗಿ ಬಂದಿದ್ದಾರೆ. ಟ್ರಿಪ್ ಚೆನ್ನಾಗಿತ್ತು. ಅಶ್ವಿತಿ ಅವ್ರಿಗೆ ಕಾಯ್ತಾ ಇದ್ವಿ ನಾವು. ಟ್ರಿಪ್ ಸಕ್ಕತ್ತಾಗಿತ್ತು, ವೆದರ್ ಸಕ್ಕತ್ತಾಗಿತ್ತು, ಮಳೆ ಇತ್ತು, ಎಲ್ಲ ಇತ್ತು. ಆದರೆ ಇವಾಗ ಊಟ ಮಾಡದೆ ಶಕ್ತಿ ಇಲ್ಲ. ಸೊ ನಿಮ್ಮನ್ನೆಲ್ಲ ನಾನು ಊಟ ಆದಮೇಲೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್. ಬಂದು ಎಲ್ಲ ಸ್ಟೋರಿಗಳು ಆಗ್ತಾ ಇದೆ. ಇವಾಗ ಫಸ್ಟ್ ಇವಳಿಗೆ ಒಂದು ಊಟ ಕೊಟ್ರೆ ಇವಳು ಸರಿ ಇರುತ್ತೆ ಅಲ್ವೇನೋ? ಹೌದಾ, ನನ್ಗೆ ಸಹ ಬೇಗ ಮಲಗ್ಬೇಕು, ನನಗೆ ಬೇಗ ಏಳ್ಲಿಕ್ಕೆ ಉಂಟು. ಇವರಿಗೆ ಬೇಗ ಏಳ್ಲಿಕ್ಕೆ ಉಂಟು, ನನಗೆ ಬೇಗ ಹೋಗ್ಲಿಕ್ಕೆ ಉಂಟು. ನನಗೆ ಬೇಗ ಹೋಗ್ಲಿಕ್ಕೆ ಉಂಟು, ಅವಳಿಗೆ ಬೇಗ ತಿನ್ಲಿಕ್ಕೆ ಉಂಟು. ಏನ್ ಒಂದೇ ಪ್ಲೇಟ್ ಇರೋದಾ ಇವರ ಹೋಟೆಲ್ ಅಲ್ಲಿ? ಒಂದು ಪ್ಲೇಟ್ ಒಂದು ಇದು ನೀವೇನ್ ತಿಂತೀರಾ? ಯಾಕೆ ಯಾಕೆ ಬಿರಿಯಾನಿ ಇದೆ ಇಲ್ಲಿ. ಅದು ಬಿಟ್ಟು ಬಂದು ನೀನ್ ತಿನ್ನೀಗ ಬೇಗ, ಮತ್ತೆ ಹೋಗಿ ನಮ್ಗೆ ನನಗೆ ಮಲಗ್ಬೇಕು. ಅವಳಿಗೆ ಎಷ್ಟು ತಂದಿರೋದು ಬಿರಿಯಾನಿ? ಇವರೊಂದು ಆಡಿಯನ್ಸ್ ಇಲ್ಲಿ ನಗಕ್ಕೆ. ಅಲ್ಲೇ ನಿನಗೆ ಹಸಿವಾದ್ರೆ ಅದು ಕೋಪ ಮಾಡ್ಕೊಂಡ್ರೆ ಆಗ್ತದೆ, ನೀನೇ ಹೋದವಳು. ಕರೆಕ್ಟ್ ಆಗಿ ಇಲ್ಲಿ ಜಾಗನೇ ಇಲ್ಲ, ಕೂತಿರೋದು ಹೆಂಗ್ ತೋರಿಸ್ತೀನಿ ನೋಡಿ, ಹೆಂಗ್ ಗೊತ್ತಾ ಕೂತ್ಕೊಳ್ಳೋದು. ಇಲ್ಲಿ ಅದು ಇಷ್ಟು ದೊಡ್ಡ ಬೆಡ್ ಅಲ್ಲಿ ಒಂದ್ ನಿಮಿಷ ಇಲ್ಲಿ ಇನ್ನೊಬ್ರು ಆಡಿಯನ್ಸ್ ಬಂದಿದ್ದಾರೆ, ಅವ್ರಿಗೆ ನೋಡಕ್ ಬೇಕಂತೆ. ಇಷ್ಟು ದೊಡ್ಡ ಬೆಡ್, ಅದ್ರಲ್ಲಿ ಇಷ್ಟು ಮಾತ್ರ ಚೂಸ್ ಮಾಡ್ಕೊಂಡು ಹಿಂಗ್ ಕುತ್ಕೊಂಡು ಹಿಂಗ್ ತಿಂತಾರೆ. ಅದು ಹಿಂಗೆ ಊಟ ಹೊಟ್ಟೆಗೆ ಹೋಗಲ್ಲ, ಬೇರೆ ಎಲ್ಲೆಲ್ಲ ಹೊಟ್ಟೋಗುತ್ತೆ. ಚೇರ್ ಕೊಡ್ತಾ ಇದೀನಿ ಕರೆಕ್ಟಾಗಿ ಇಲ್ಲಿ ಅಂತ. ಚೇರು ಚೆನ್ನಾಗಿಲ್ಲ, ಫ್ಲಾಟ್ ಪ್ಲೇಟ್. ಇನ್ನು ಪ್ಲೇಟಿಗೆ ಇಲ್ಲಿಗೆ ಹೋಗುವ, ಈಗ ತಿನ್ನು. ಕೆಳಗೆ ಬರಕ್ ಅವಸ್ಥೆಗಳು. ಯಾಕೋ ಬಯಸ್ಕೊತೀಯೇನೋ ನೀನು? ಸಮಸ್ಯೆ ಆಗಿದೆ. ಜಾಕೆಟ್ ಬೇಡ ಅಂತ ಅಲ್ಲೇ ಬಿಟ್ಟು ಬಂದಿದ್ಲು, ಇವಾಗ ಕೇಳಿದ್ರೆ ಬೇಕು ಅಂತ ಬಿಟ್ಟು ಬಂದಿಲ್ಲ, ಮರ್ತೋಗಿದ್ದಿದ್ದ ಅವಳಿಗೆ. ಇವನಿಗೆ ಜಾಕೆಟ್ ಬೇಕು, ಇವಳಿರೋ ಜಾಕೆಟ್ ಇವಳು ಹೇಳೋದು ಇದು ಫಿಟ್ ಆಗಲ್ಲ ಅಂತ. ಇದು ನಾನು ಇಬ್ರದು. ನಾನೇನು ಎಕ್ಸೆಲ್, ನಾನು ಎಕ್ಸೆಸ್. ನೀನು ಎಕ್ಸೆಸ್ ಅಲ್ಲ, ನೀನು ಎಲ್ಲಿ ನೀನು. ಸೊ ಇವ್ರದ್ದು ಜಗಳದಲ್ಲಿ ಆಯ್ತು ಮಚ್ಚ, ಬಾಯ್ ಬಾಯ್. ಮರ ಹತ್ಕೊಂಡಿರ್ಬೇಕಿತ್ತು ನೀನು. ಸರಿ, ಅದು ಇನ್ನೂ ಮಜಾ. ಏನೇ ಅಲ್ಲ, ಅದು ಇನ್ನೂ ಮಜಾ ಆಗ್ತಿತ್ತು ನೀನ್ ಮರದಲ್ಲಿ ಇರ್ತಾ ಇದ್ರೆ. ಅವಳು ಫುಲ್ ಹುಡುಕ್ತಾ ಇದ್ಲು ಎಲ್ಲ ಕಡೆ, ನೀನಿಲ್ಲ. ಆಮೇಲೆ ಮರದಿಂದ ಸರಿ ಹೊರಡ್ತೀವಿ, ಬಾಯ್. ನಾಳೆ ಬೆಳಿಗ್ಗೆ ಬೇಗ ಎದ್ದೊಳ್ಬೇಕು. ಬಾಯ್ ಬಾಯ್, ಟೇಕ್ ಕೇರ್. ಆದ್ರೂ ಜಾಕೆಟ್ ಕೊಟ್ಟಿಲ್ಲಲ್ಲ, ಇರಲಿ. ಓಕೆ, ಬಾಯ್. ಸೊ ಇವಾಗ ತಾನೇ ನಾವು ಮನೆಗೆ ಬಂದ್ವಿ. ಅಶ್ವಿತಿ ಅಂತೂ ಹೋಗ್ಬಿಟ್ಟು ಮಲ್ಕೊಂಡ್ಬಿಟ್ರು. ಆ್ಯಂಡ್ ನಾನು ಕೂಡ ಇವಾಗ ನಿದ್ದೆ ಮಾಡಬೇಕು. ಸೊ ನಮ್ಮ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಥರನೇ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಇವಾಗ ಇನ್ನೇನು ನಮ್ಮ ಹೊಸ ಮನೆಗೆ ಶಿಫ್ಟಿಂಗದೆಲ್ಲ ನಾವು ವೀಡಿಯೋಸ್ ಕ್ಯಾಪ್ಚರ್ ಮಾಡ್ತೀವಿ. ಆ್ಯಂಡ್ ಸೊ ದಿಸ್ ಇಸ್ ಅಬೌಟ್ ಆ ವ್ಲಾಗ್. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲಾಟ್ಸ್ ಆಫ್ ಲವ್.